ಸುಮಾರು ಜನ ಕೇಳ್ತಾ ಇದ್ರಲ್ಲ, ಮಳೆಗಾಲ ಬಂತು, ಗುಲಾಬಿ ಗಿಡಗಳು ಬೇಕು, ಹಾಗೇನೆ ಹೂವಿನ ಗಿಡಗಳು ಬೇಕು ಅಂತೇಳಿ. ಹೌದು, ಬಂದಿದೆ. ಕೇವಲ 80 ರೂಪಾಯಿ, 90 ರೂಪಾಯಿ, 100 ರೂಪಾಯಿಗೆ ಹೆಲ್ದಿಯಾಗಿ ಗಿಡದಲ್ಲಿ ಇವಾಗ್ಲೇ ಹೂ ಬಿಟ್ಟಿರ್ತಕ್ಕಂತಹ ಸಾಕಷ್ಟು ವೆರೈಟಿ ಆಗಿರುವಂತಹ ಗುಲಾಬಿಯ ಗಿಡಗಳು, ಹಾಗೇನೆ ಎಲ್ಲ ಹೂವಿನ ಗಿಡಗಳು ನಮ್ಮ ಪುತ್ತೂರಿನ ನಿಸರ್ಗ ನರ್ಸರಿಯಲ್ಲಿ ರೆಡಿ ಇದೆ. ಇಷ್ಟು ಕಡಿಮೆ ದರಕ್ಕೆ ಇಷ್ಟು ಹೆಲ್ದಿ ಆಗಿರುವಂತಹ ಗಿಡಗಳು ನೀವು ಬೇರೆ ಎಲ್ಲೂ ಕೂಡ ಹುಡುಕೋದಕ್ಕೂ ಸಾಧ್ಯ ಇಲ್ಲ, ಸಿಗೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ನಿಸರ್ಗ ನರ್ಸರಿಗೆ ನಿಮಗೆಲ್ಲ ಕೂಡ ಪ್ರೀತಿಯ ಸ್ವಾಗತ. ಬರೀ 100 ರೂಪಾಯಿ ದಾಸವಾಳ, ಈ ಸಲ 80 ರೂಪಾಯಿ ಹಾಕಿದ್ವಿ ರೈಟಿಗೆ. ಈ ದಿವಸ ಇಲ್ಲಾದ್ರೂ ಅವರಿಗೆ ನಾಳೆದಲ್ಲಿ ತಗೊಂಡು ಒಂದು ನಾನು ಕೊಡ್ತೀನಿ. ಬಹಳ ಚೆನ್ನಾಗಿದೆ ಮಾತ್ರ, ಕಲರ್ ಅಲ್ಲ. ಹೌದು, ಬರೀ 100 ರೂಪಾಯಿ ನೋಡಿ ಹೇಗಿದೆ. ಓಕೆ, ನಮಸ್ಕಾರ ಎಲ್ರಿಗೂ. ನಾನಿವತ್ತು ಪುತ್ತೂರಿನ ಹನುಮ ವಿಹಾರದಲ್ಲಿದ್ದೇನೆ. ಅಂದ್ರೆ ಮುಕ್ರಂಪಾಡಿಗೆ ಬಂದ್ರೆ ಒಂದು ದೊಡ್ಡ ಗ್ರೌಂಡ್ ಕಾಣ್ತಾ ಇದೆ ನೋಡಿ. ಈ ಗ್ರೌಂಡ್ ನೋಡಿ ಎಷ್ಟು ದೊಡ್ಡ ಗ್ರೌಂಡ್ ಇದೆ ಅಂತ. ಸೊ ಇಲ್ಲಿಗೆ ನಾನು ಬಂದಿರುವಂತಹ ಬಹಳ ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಶಿವಣ್ಣ ಎಲ್ರಿಗೂ ಕೂಡ ಗೊತ್ತಿದೆ, ನಿಸರ್ಗ ನರ್ಸರಿಯ ಓನರ್. ಅವರ ಒಂದು ನರ್ಸರಿ ಇವಾಗ ಎಲ್ಲಿದೆ ಅಂತ ಹೇಳಿದ್ರೆ, ನಮ್ಮ ಸುಳ್ಯದಿಂದ ಹೋಗಿ ಬೈಪಾಸ್ ರಸ್ತೆಯಲ್ಲಿ ಹೋಗಿ ಈ ಬೈಪಾಸ್ ರಸ್ತೆ ಎಂಡ್ ಆಗಿ ಮಂಗಳೂರಿಗೆ ಹೋಗುವಂತಹ ಜಾಗದಲ್ಲೇ ಇದೆ. ಹಾಗಾಗಿ ನಮ್ಮ ಗ್ರಾಹಕರಿಗೆ ಹೆಚ್ಚಿನ ಪಾರ್ಕಿಂಗ್ ವ್ಯವಸ್ಥೆಯೊಂದಿಗೆ ಬೇಕಾಗಿರುವಂತಹ ಎಲ್ಲ ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು ಇದೆಲ್ಲವನ್ನ ಪರ್ಚೇಸ್ ಮಾಡೋದಕ್ಕೆ ವಿಶಾಲವಾದ ಪಾರ್ಕಿಂಗ್ನೊಂದಿಗೆ ನಮ್ಮ ಹನುಮ ವಿಹಾರದ ದೊಡ್ಡ ಮೈದಾನದಲ್ಲೇ ಪ್ರತಿ ಗಿಡಗಳನ್ನ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಮಳೆಗಾಲ ಪ್ರಾರಂಭ ಆಗಿದೆ. ಕಡಿಮೆ ದರಗಳಿಗೆ ಬೇಕಾಗಿರುವಂತಹ ಎಲ್ಲ ಗಿಡಗಳನ್ನ ಇವಾಗ ನಿಸರ್ಗ ನರ್ಸರಿಯವರು ನಮಗೆ ಕೊಡ್ತಾ ಇದ್ದಾರೆ. ಬನ್ನಿ, ಏನೆಲ್ಲ ವೆರೈಟಿ ಆಗಿರುವಂತಹ ಗಿಡಗಳಿದೆ, ನಮಗೆ ಯಾವುದೆಲ್ಲ ಗಿಡಗಳು ಬೇಕು ಅದೆಲ್ಲ ಇಲ್ಲಿ ಸಿಗುತ್ತಾ, ಪ್ರತಿಯೊಂದನ್ನು ಕೂಡ ತೋರಿಸ್ತೀನಿ. ಸೊ ಬನ್ನಿ, ನಮ್ಮ ಶಿವಣ್ಣನನ್ನೇ ಮಾತಾಡಿಸ್ಕೊಂಡು ಬರುವ. ನಮ್ಮ ವಿಡಿಯೋ ಬರೋದಕ್ಕಿಂತ ಮೊದಲೇ ಕಸ್ಟಮರ್ಗಳು ನಮ್ಮ ನಿಸರ್ಗ ನರ್ಸರಿ ಅಂತ ಹೇಳುವ ಕಾರಣದಿಂದ ಬೋರ್ಡ್ ಬಿಂದಾಗ್ಲೇ ಇಲ್ಲಿ ಬರ್ತಾ ಇದ್ದಾರೆ. ಶಿವಣ್ಣ ನಮಸ್ತೆ, ಹೇಗಿದ್ದೀರಿ? ಆರಾಮ. ಲಾಸ್ಟ್ ಟೈಮ್ ಮಾಡಿದಂತ ವಿಡಿಯೋಕ್ಕೆ ಹೇಗೆ ರೆಸ್ಪಾನ್ಸ್ ಇತ್ತು? ತುಂಬಾ ಒಳ್ಳೆ ರೆಸ್ಪಾನ್ಸ್ ಅಲ್ಲ? ಸೊ ನೀವು ಕೂಡ ಅಷ್ಟು ಒಳ್ಳೆ ಸರ್ವಿಸ್ ಕೊಡ್ತೀರಿ, ಹಾಗೆ ರೆಸ್ಪಾನ್ಸ್ ಇದೆ. ಈ ಸಲ ಏನು ಇಲ್ಲಿಗೆ ಬಂದ್ರಿ ಹನುಮ ವಿಹಾರಕ್ಕೆ ಅಂತ? ಸ್ವಲ್ಪ ವಿಶಾಲ ಜಾಗ ಇರ್ಲಿ ಅಂತ ಪಾರ್ಕಿಂಗ್ ವ್ಯವಸ್ಥೆ ಸ್ವಲ್ಪ ಕಷ್ಟ ಇತ್ತು. ಮತ್ತೆ ಇಂತೆಲ್ಲ ವೆರೈಟಿ ಗಿಡಗಳನ್ನ ಹಾಕ್ಬೇಕಂತಂದಿತ್ತು. ಅಂದ್ರೆ ಅಲ್ಲಿ ಜಾಗ ಸ್ವಲ್ಪ ಹೌದು, ನರ್ಸರಿಯಲ್ಲಿಯೂ ಇದೆ, ಆದ್ರೆ ಇದಕ್ಕೆಲ್ಲ ತುಂಬಾ ಜಾಗ ಬೇಕು. ಅಂದ್ರೆ ಒಂದಕ್ಕೊಂದು 5 ಫೀಟ್ ದೂರ ಇಡ್ಬೇಕು. ಕರೆಕ್ಟ್. ಓಕೆ, ಏನೆಲ್ಲ ಇದೆ ಇವಾಗ ಸ್ಪೆಷಲ್? ಅಂದ್ರೆ ಲಾಸ್ಟ್ ಟೈಮ್ ನನಗೆ ಕೇಳ್ತಾ ಇದ್ರು ಯಾವಾಗ ಹೂವಿನ ಗಿಡ ಬರ್ತದೆ ನಮ್ಮ ನಿಸರ್ಗ ನರ್ಸರಿಲಿ ಅಂತ. ಎಲ್ಲ ತಂದಿದ್ದೀರಾ? ತಂದಿದ್ದೀವಿ, ಎಲ್ಲ ಇದೆ ಗಿಡ. ಬನ್ನಿ, ಎಲ್ಲ ಪರಿಚಯ ಮಾಡ್ಕೊಂಡು ಹೋಗಿ ಸ್ವಲ್ಪ. ಇದು ಎಕ್ಸೋರಾ ತಾವರೆ ಇದೆ. ಓಕೆ, ತಾವರೆ ರೆಡಿ. ವೆರೈಟಿ ಇದೆ, ಎಲ್ಲ ವೆರೈಟಿ ಇದೆ. ಇಲ್ಲಿ ಹೂವಿನ ಗಿಡಗಳು ಮಾತ್ರ, ಹಣ್ಣಿದ್ದು ಕೂಡ ಇದೆ? ಹಣ್ಣಿಂದಿದೆ, ಹೂವಿಂದಿದೆ, ಮತ್ತೆ ಐಟಮ್ ಜಾಸ್ತಿ ಇದೆ. ಅಲ್ಲಿಂದ ಸ್ವಲ್ಪ ಅಂದ್ರೆ ಈ ಜಾಗ ಇದ್ದ ಕಾರಣ ಓಕೆ ಎಲ್ಲ 150, 200 ಗಿಡಗಳೆಲ್ಲ. ಓಕೆ, ಹೇಗೆ ರೇಟ್ ಎಲ್ಲ ಇವಾಗ? ಸೇಮ್ ರೇಟ್ ಅಲ್ಲಿ ಇದೆ. ಸ್ವಲ್ಪ ಮಳೆಗಾಲ ಆಫರ್ ಹಾಕಿದೀವಿ. ಆಫರ್ ಕೂಡ ಇದೆಯಾ? ಓಕೆ, ಅದ್ರಲ್ಲಿ ಬೇಗ ಬರೋದು ಒಳ್ಳೇದಲ್ರು ಅಲ್ಲ? ಖಂಡಿತ. ಓಕೆ, ಬನ್ನಿ ಒಂದು ರೌಂಡ್ ಹೋಗಿ ಬರುವ. ಇಲ್ಲಿ ಹೋಗಿ. ಓಕೆ, ನೀವು ಮುಂದೆ ಹೋಗಿ ಮಾತಾಡ್ತಾ ಹೋಗಿ. ನಂಗೆ ಇದೆಲ್ಲ ಹೊಸ ದಾಸವಾಳ, ಜುಮ್ಕಿ ದಾಸವಾಳ. ಓಕೆ, ಅಲ್ಲಿ ತುಂಬಾ ವೆರೈಟಿ ಇದೆ. ಈಗ ಇಲ್ಲಿ ಒಂದು, ಅಲ್ಲಿ 3 ವೆರೈಟಿ ಇದೆ. ಗುಲಾಬಿ ಇಲ್ಲ ಶಿವಣ್ಣ? ಗುಲಾಬಿ ಆ ಕಡೆ ಇದೆ. ಉಂಟಾ? ಓಕೆ ಓಕೆ, ಇದೆಲ್ಲ ಇದೆ ನೋಡಿ. ಎಲ್ಲ ಅದರದ್ದು ಮೆನು ಆಗ್ಬೇಕಷ್ಟೇ. ಓಕೆ, ಬಹಳ ಒಳ್ಳೆ ಕಲೆಕ್ಷನ್ಸ್ ಹಾಕಿದ್ದೀರಿ. ಆಯ್ತಾ, ಈ ಕಡೆ ನೋಡಿ, ಇದು ಕೇಪುಳ ಹೂವಲ್ಲಿ ಅಲ್ಲಿ ವೈಟ್ ಇದೆ, ಇದು ಪಿಂಕ್ ಇದೆ, ಇಲ್ಲಿ ರೆಡ್ ಇದೆ. ಇದೆಂತ? ಇದು ಮಧುಕಾಮಿನಿ ಅಂತ ಹೇಳಿ, ತುಂಬಾ ಪರಿಮಳ ಗಿಡ, ತುಂಬಾ ಫ್ಲವರ್ ಬರ್ತದೆ. ಓಕೆ, ಫ್ಲವರ್ ಇವಾಗಲೇ ಬಿಟ್ಟಿದೆ. ಹಾಗೆ ಇದು ಲೋರೋಪಾಟಮ್ ಅಲ್ಲಿ. ಓಕೆ, ಲೋರೋಪಾಟಮ್. ಓಕೆ, ಜಸ್ಟ್ 100 ರೂಪಾಯಿ ಅಲ್ಲ? ಹೌದು. ಓಕೆ, ಹಾಗೆ ಇದಕ್ಕಿಂತ ಮುಂದೆ ಹೋದ್ರೆ ಸಂಪಿಗೆ ಇದೆ. ಎಸ್, ಇದು ಸಂಪಿಗೆಯಾ? ಹೌದು. ಓಕೆ, ಇದು ಸಂಪಿಗೆ. ಇದು ಸಂಪಿಗೆ. ಹೌದು, ಸಂಪಿಗೆಯಲ್ಲಿ 4-5 ವೆರೈಟಿ ಇದೆ. ಓಕೆ,
Yes, ಈ ಕಡೆ ಬೇರೆ ಇದೆ. ಓಣಂ ಟೈಮ್ ಅಲ್ಲಿ ಎಲ್ಲ ಫ್ಲವರಿಂಗ್ ತಗೊಳ್ತಾರೆ, ಕಕ್ಕೆ ಹೂ ಅಂತ ಹೇಳ್ತಾರೆ, ಹಳದಿಯಾಗಿ. ಓಕೆ. ಅದಕ್ಕೆ ಅಲ್ವಾ? ಹೌದು, ಅದರ ಮದರ್ ಪ್ಲಾಂಟ್ ಅಲ್ಲಿ ಹಾಕಿದೆ, ಇನ್ನು ಬರುವ ವರ್ಷದಲ್ಲಿ ಫ್ಲವರಿಂಗ್ ಬರ್ತದೆ. ಎಸ್, ಓಕೆ. ಮತ್ತೆ ಇದು ಇದೆಲ್ಲ ನಂದಿ, ಓಕೆ. ಬಿಲ್ವಪತ್ರೆ. ಬಿಲ್ವಪತ್ರೆ ಇವಾಗ ತೆಗೆದುಕೊಂಡು ಹೋಗಿ ನಡೋದು ತುಂಬಾ ಒಳ್ಳೇದು, ಮಳೆಗಾಲದಲ್ಲಿ ಬೇಗ ಜೀವ ಬರ್ತದೆ. ಹೌದು, ದೊಡ್ಡ ಸಸಿ ಉಂಟು, ಚಿಕ್ಕದುಂಟು. ಓಕೆ. ಇದೆಲ್ಲ ಅರಕ ಪಾಮ್ ಎಲ್ಲ ಸ್ಟಾಕ್ ಇದೆ, ಗಾರ್ಡನಿಗೆ ಆಗುವಂತ ಗಿಡ. ಓಕೆ, ಎಸ್, ಸೂಪರ್ ಅಲ್ಲ? ಹೌದು, ಬೇಗ ಬನ್ನಿ, ಮತ್ತೆ ಖಾಲಿ ಆದ್ಮೇಲೆ ಬರಬೇಡಿ, ನಾನು ರಿಕ್ವೆಸ್ಟ್ ಮಾಡೋದು. ಲಾಸ್ಟ್ ಟೈಮ್ ಕೂಡ ಕೆಲವರು ಬರುವಾಗ ಕೆಲವು ಗಿಡಗಳು ಇರ್ಲಿಲ್ಲ, ಅಂದ್ರೆ ಬಹಳ ಬೇಗ ತಗೊಂಡು ಹೋದ್ರೆ. ಮಾವಿನ ಗಿಡದ ಸಹ ನಾವು ಇಲ್ಲಿ ಜನಗಳಿಗೆ ತೋರಿಸ್ಲಿಕ್ಕೆಲ್ಲ ವ್ಯವಸ್ಥೆ ಆಗಿ 2 ವರ್ಷ ಮುಂಚೆನೆ ನಮ್ಮ ದನಿಗಳು ರೆಡಿ ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿ ಈ ಸಲ ಮಾವು ಇತ್ತು, ಹೌದು, ಮೊನ್ನೆ ಕೊಯ್ದಾಗಿದೆ. ಹೌದು, ಎಸ್, ಓಕೆ. ಎಕ್ಸೋರದಲ್ಲಿ ಇದೊಂದು ವೆರೈಟಿ ಇದೆ, ಚಿಕ್ಕದು ನೋಡಿ, ಹೂ ತುಂಬಾ ಬಿಡ್ತದೆ. ಓಕೆ. ನಂದಿ ಹಸಿರು, ಗ್ರೀನ್. ಓಕೆ. ಇದೆಲ್ಲ ಮಲ್ಲಿಗೆ. ಬಹಳ ಚಂದ ಉಂಟಲ್ಲ ನೋಡಿ, ಮಲ್ಲಿಗೆ ಕೃಷಿ ಕೂಡ ಮಾಡಬಹುದಲ್ಲ ಅವರಿಗೆ? ಕೆಲವು ಮಲ್ಲಿಗೆಯಿಂದ ಜೀವನ ಕಟ್ಟಿಕೊಂಡ್ರು ತುಂಬಾ ಜನ ಇದ್ದಾರೆ ಈ ಸಲ, ಜಾಸ್ತಿ ಅಲ್ಲ? ಮಂಗಳೂರಲ್ಲಿ ಈ ಕಡೆ ಎಲ್ಲ ಮುಂಚೆ, ಇಲ್ಲಿ ಸ್ವಲ್ಪ ಕಡಿಮೆ ಇತ್ತು, ಈಗ ಮಂಗಳೂರಲ್ಲಿ ಮುಂಚೆನೆ ಜಾಸ್ತಿ ಇತ್ತು, ಇಲ್ಲಿ ತುಂಬಾ ಜನ ಮಾಡ್ತಾರೆ. ಬಹಳ ಒಳ್ಳೆಯ ಮಲ್ಲಿಗೆ ಗಿಡ ಇದೆ. ಇದೆಲ್ಲ ಮೊಜೊಂಡ ಫ್ಲವರಿಂಗ್ ಬಿಡ್ತಾ ಉಂಟಷ್ಟೇ. ಓಕೆ. ತುಂಬಾ ವೆರೈಟಿ ಇದೆ, 4-5 ವೆರೈಟಿ ಇಲ್ಲಿ. ಅಂದ್ರೆ ಇಲ್ಲಿ ಬಹಳ ಸುಲಭ ನಮಗೆ ಏನು ಅಂತ ಹೇಳಿದ್ರೆ, ಪಾರ್ಕಿಂಗ್ ವ್ಯವಸ್ಥೆ ಬಹಳ ಚೆನ್ನಾಗಿದೆ. ಇದು ಕಲಾತಿ ಅಂತ ಹೇಳಿ, ಇದೆಲ್ಲ ಸೆಟ್ಟಿಂಗ್ ಆಗ್ತಾ ಉಂಟಷ್ಟೇ ಈಗ. ಓಕೆ. ಇಲ್ಲಿವರೆಗೆ ಇದೆ, ಬನ್ನಿ. ಗಾರ್ಡನಿಗೆ ಬೇಕಾಗುವ ತುಂಬಾ ವೆರೈಟಿ ಇದೆ, ದೊಡ್ಡ ಸಸಿಗಳೆಲ್ಲ ಇದೆ. ಇದೆಲ್ಲ ಸ್ಲೋ ಗ್ರೋತಿಂಗ್, ತುಂಬಾ ಹಳೆಯ ಗಿಡಗಳೆಲ್ಲ ನೋಡಿ. ಓಕೆ. ಇದು ಟ್ರಾವೆಲ್ ಪಾಮ್ ಅಂತೇಳಿ, ಇದು ಗಾರ್ಡನಿಗೆ ಆಗುವ. ಓಕೆ. ಇದರಲ್ಲಿ ಫ್ಲವರ್ ಆಗಿದೆ ನೋಡು, ಒಂದು ರುದ್ರಾಕ್ಷಿ ಫ್ಲವರ್ ಅಂತ. ರುದ್ರಾಕ್ಷಿ ಇದು? ಅಲ್ಲ, ರುದ್ರಾಕ್ಷಿ ಆಗಿದಲ್ಲ, ಇನ್ನು ಫ್ಲವರ್ ಬಿಡ್ಬೇಕಷ್ಟೇ. ಓಕೆ. ನೋಡಿ, ನಿಮಗೆ ವಿಡಿಯೋದಲ್ಲಿ ಎಷ್ಟು ಇವತ್ತು ಕಾಣ್ತಾ ಇದೆ ಗೊತ್ತಿಲ್ಲ, ಒಂದ್ಸಲ ವಿಸಿಟ್ ಮಾಡಿದ್ರೆ ಬೇಕಾದೆಲ್ಲ ತಗೊಂಡು ಹೋಗ್ಬೋದು. ಇದು ಕಲಶ ಬಿದಿರು. ಹೌದು, ಅದರಲ್ಲಿ ಗೋಲ್ಡ್ ಇದೆ. ಗೋಲ್ಡ್ ಕಲಶದಾಗಿದೆ ನೋಡಿ. ಅದೇ ಗಾರ್ಡನಿಗೆ ಬೇಕಾಗಿರೋ ಶೇಡಿಗೆಲ್ಲ ಹಾಕ್ಲಿ ಒಳ್ಳೆ ಗೋಲ್ಡ್ ಕಲರ್ ಬರುತ್ತೆ. ಅದರಲ್ಲಿ ಇದು ಮಲ್ಟಿ ಕಲರ್, ಈ ವರ್ಷದ್ದು. ಓಕೆ. ಕ್ರೋಟನ್ ಸೆಟ್ಟಿಂಗ್ ಎಲ್ಲ ಆಗ್ಬೇಕಷ್ಟೇ ಸ್ವಲ್ಪ. ಓಕೆ. ಇದು ನೋಡಿ, ಇದು ಗಾರ್ಡನ್ ಏರಿಯಾ, ತೂಜಾ. ಇದು ಹೆಲ್ದಿ ಆಗಿದೆ ಗಿಡ ಸದಾ. ಓಕೆ. ಇದೆಲ್ಲ ನೋಡಿ ಮಿನಿಚರ್ ಗಿಡಗಳು, ಇದೆಲ್ಲ 80ಕ್ಕೆ ಕೊಡ್ತೀವಿ ನೋಡಿ. 80 ರೂಪಾಯಿಗೆ ಹೇಗಿದೆ ನೋಡಿ ಈ ಕೊಲಿ. ಓಕೆ. ಗಿಡ ಬ್ರಾಂಚಸ್ ಚೆನ್ನಾಗಿದೆ ನೋಡಿ. ಓಕೆ, ಹೌದು, ಸೂಪರ್. ವೈಟ್ ಇದೆ, ಅದರಲ್ಲಿ ತುಂಬಾ ಕಲರ್ಸ್ ಇದೆ. ವೈಟ್ ಇದೆ ನೋಡಿ, ಇದು. ಎಸ್, ವೈಟ್ ಇದೆ. ಓಕೆ. ಗುಲಾಬಿ ಗಿಡಗಳು ಬೇಕಿದ್ರೆ ಇಮಿಡಿಯೇಟ್ ಆಗಿ ಬರಬೇಕು. ಗಿಡ ಎಲ್ಲ 100 ರೂಪಾಯಿ ನೋಡಿ. ಇದೆಲ್ಲ ನೋಡಿ, ಇದೆಲ್ಲ ಪಾಟ್ ಅಲ್ಲಿ ಇದ್ದದೆಲ್ಲ 100 ರೂಪಾಯಿ ಅಲ್ಲ? ಇದು ಮದರ್ ಪ್ಲಾಂಟ್ ಗಿಡ ನೋಡಿ, 16 ಇಂಚಿನ ಪಾಟ್ ಅಲ್ಲಿ ಇದೆ. ಇದು 1000. ಓಕೆ. 1200 ಇತ್ತು, 1000. ಇದು ನೋಡಿ, ಇದು ರೆಡಿ, ನಮಗೆ ಬೇಕಾದ್ರೆ ಒಂದು 60-100 ಗಿಡ ಬೇಕಾದ್ರೂ ರೆಡಿ ಇದೆಯಾ? ಓಕೆ. 1000 ಇಷ್ಟು ದೊಡ್ಡ ಪಾಟ್ ಅಲ್ಲಿ. ಹೌದು, ಹಳೆ ಗಿಡಗಳೆಲ್ಲ. ಇದು ನಮ್ಮ ಲೋಕಲ್ ಪನ್ನೀರು. ಓಕೆ. ಹರಿಮಲೆ ಮುಂಚೆಲ್ಲ ಇರ್ತಿದೆ ಗಿಡ. ಓಕೆ. ನೋಡಿ, ಇದೆಲ್ಲ ನೋಡಿ. ಎಸ್, ಗಿಡದ ಬ್ರಾಂಚಸ್ ನೋಡಿ. ವಾ, ಎಷ್ಟು ದೊಡ್ಡದಿದಲ್ಲ. ಹೌದು, ಹಳೆ ಗಿಡ. ಕರೆಕ್ಟ್. ಇದೆಲ್ಲ ಉಜೀನಿಯಾ, ಇದು ಚೈನಾ ಡಾಲ್. ಇದೆಲ್ಲ ಗಾರ್ಡನಿಂಗ್. ಓಕೆ. ಎಸ್. ಇದು ವೆರಿಗೇಟೆಡ್ ಉಜೀನಿಯಾ, ಬಿಳಿ ಬರುತ್ತೆ, ಅದು ರೆಡ್ ಕಲರ್. ಓಕೆ. ನೋಡಿ, ಸೂಪರ್. ಕನಕಾಂಬರ ಇದೆ. ಕನಕಾಂಬರ ಅಲ್ಲ ಇದು? ಹೌದು. ಹಬ್ಬಲಿಗೆ. ಹೌದು, ಹಬ್ಬಲಿಗೆ ಮಲ್ಲಿ ಬರುತ್ತೆ ಇದಕ್ಕೆ? ಹಬ್ಬಲಿಗೆ. ಎಸ್, ಇದಿದೆ. ಹಳದಿ ಇದೆ ನೋಡಿ. ಹಳದಿ ಆಗಿರ್ಬೋದು ಅಥವಾ ಪಿಂಕ್, ಯಾವ್ದು ಬೇಕೋ ಅದು ತಗೊಂಡು ಹೋಗ್ಬೋದು. ಇದು ಕಾಕಡ. ಯಾವ್ದಿದು? ಕಾಕಡ. ಇದು ಪಿಂಕ್ ಬರುತ್ತೆ ನೋಡಿ, ಅಡಿಭಾಗದಲ್ಲಿ. ಎಸ್, ಮೇಲೆ ವೈಟ್. ಹೌದು. ಓಕೆ. ಇದು ಸಿಲ್ವರ್ ತೂಜಾ ಅಂತ ಹೇಳಿ, ತೂಜಾದಲ್ಲಿ ಎಲ್ಲ ಗ್ರೀನ್ ಇರ್ತಾ ಇಲ್ಲ, ಇದು ಸಿಲ್ವರ್ ನೋಡಿ. ಓಕೆ. ಎಷ್ಟು ಹೈಟ್ ಇದೆ? 800 ರೂಪಾಯಿಗೆ ಅಲ್ಲ? ಹೌದು, ನನ್ನ ಹೈಟ್ ಇದೆ. ನಿಮ್ಮ ಸೈಡ್ ಇದೆ? ಹೌದು, ಸ್ಪೆಷಲ್ ಇದೆ. ಇದು ಪೆನ್ಸಿಲ್ ಪಾಮ್. ಓಕೆ. ಅಂದ್ರೆ ಯಾವುದು ಇಲ್ಲ ಅಂತ ಹೇಳಿಲ್ಲ, ಎಲ್ಲಾನು ಇದೆ. ಇದು ಕಲಾತಿ ಅಂತ ಹೇಳಿ, ಇದು ಒಳ್ಳೆ ಗಿಡ. ಓಕೆ. ಇದು ಎಕ್ಸೋರದಲ್ಲಿ ಡಾರ್ಪ್ ವೆರೈಟಿ, ಇದು ದೊಡ್ಡ ಸೈಜ್ ಡಾರ್ಪ್ ಆಗಿ ತೋರಿಸಿದೆ. ಇದು ಕಾಕಡ ಬಿಗ್, ಸ್ವಲ್ಪ ಹೂ ದೊಡ್ಡದು ಬರುತ್ತೆ, ಫ್ಲವರಿಂಗ್ ತುಂಬಾ ಬರ್ತದೆ. ಓಕೆ. ಬಟ್ ಇದರೊಂದು ಹೆಲ್ದಿ ನೋಡಿದ್ರೆ ಖುಷಿ ಅಲ್ಲ, ಅಷ್ಟು ಗ್ರೀನರಿ ಇದೆ, ಚಂದ ಇದೆ. ಈಗ ತಗೊಂಡು ಹೋದವ್ರದ್ದು ಪ್ರತಿಯೊಬ್ಬರದ್ದು ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ. ನಾವು ಇಲ್ಲೇ ಶೇಪಿಂಗ್ ಮಾಡಿ ಮಾಡೋದು, ಹಳೆ ಗಿಡಗಳೆಲ್ಲ ಇದೆ. ಇಲ್ಲಿ ಹಳೆ ಗಿಡವನ್ನು ಇಲ್ಲೇ ಶೇಪಿಂಗ್ ಮಾಡಿದಲ್ಲ, ರೆಡಿ ಗಿಡ. ಪಾಟಿಗೆ ಹಾಕಿದ್ರೆ ತಗೊಂಡೋಗಿ ಇಡುದು. ಓಕೆ. ಎಲ್ಲಿದೆ ನೋಡಿ, ದಾಸವಾಳ ಇದೆ. ಜಸ್ಟ್ 80 ರೂಪಾಯಿಗೆ ಈ ದಾಸವಾಳ ಗಿಡಗಳು ಕೊಡ್ತಾ ಇದ್ದಾರೆ. ಬನ್ನಿ ತಗೊಂಡು ಹೋಗಿ. ದೊಡ್ಡ ಕವರ್ ಇದೆ, ಚಿಕ್ಕ ಕವರ್ ಇದೆ, ಎರಡು ಇದೆ. ಓಕೆ. ಎಸ್.
ಇದು ಮುದ್ದೆ ದಾಸವಾಳ ಅಂತ. ಮುದ್ದೆ ದಾಸವಾಳ ಫ್ಲವರಿಂಗ್ ಇದ್ದದೆಲ್ಲ ಈಗಲೇ ಮುಗ್ದಾಯ್ತು. ಎಲ್ಲೋ ಕಲರ್ ಓಕೆ. ಕೇಸರಿ ಇದೆ. ಇದು ಶಿವಣ್ಣ ಇದೆಲ್ಲ 150 ರೂಪಾಯಿ. ಇದು 150 ರೂಪಾಯಿ. ಇದು ಗಿಡ ಯಾವುದು? ಇದು ಫ್ಲವರಿಂಗ್. ಸಖತ್ತಿದೆ ಅಲ್ಲ. ಎಸ್ ನೋಡಿ, ಇದೆಲ್ಲ ಫ್ಲವರಿಂಗ್, ಆಲ್ಮೋಸ್ಟ್ ಎಲ್ಲ ಗಿಡಗಳಲ್ಲಿ ಫ್ಲವರಿಂಗ್ ಆಗಿದೆ ಇವಾಗಲೇ. ಹೌದು. ಇದು ಪಾರಿಜಾತ, ಪಾಟ್ ಪಾರಿಜಾತ, ಚಿಕ್ಕದಲ್ಲಿ ಫ್ಲವರಿಂಗ್ ಬರ್ತದೆ. ಓಕೆ. ನೋಡಿ ಈಗ ಹಾಕೊಂಡಿದ್ದೀವಿ. ಹೊಸಲ್ಲ ಎಕ್ಸಾರ್ ಹಾಕಿದ್ದೇವೆ. ಎಕ್ಸಾರ್ ಎಲ್ಲ ಅಲ್ಲಿ ಸ್ಟಾಕ್ ಇದೆ. ಅಲ್ಲಿ ಸ್ಟಾಕ್ ಇದೆ. ಹೌದು, ಇನ್ನು ತಂದಿಲ್ಲ. ಎಕ್ಸಾರದ ಸೀಸನ್ ಮುಗೀತು, ಇನ್ನು ನವೆಂಬರ್ ಎಂಡ್ ಆಗುವಾಗ ಫ್ಲವರಿಂಗ್ ಸ್ಟಾರ್ಟ್. ಓಕೆ. ಇದು ಗಾರ್ಡನ್ ಅಕಲಿಕ ಅಂತ. ಓಕೆ. ಚಿಕ್ಕದಲ್ಲಿ ಮೆನು ಉಂಟು ನೋಡಿ, ಅಲ್ಲಿ ಬರೀ 60 ರೂಪಾಯಿ. ವೆರಿ ಗುಡ್. ಲ್ಯಾಂಟಿನ್. ಓಕೆ. ಇದು 250. ತುಂಬಾ ತಕೊಂಡ್ರೆ ಇನ್ನೂ ಡಿಸ್ಕೌಂಟ್ ಕೊಡ್ತೀವಿ. ಕೊಡ್ತೀರಾ? ಈಗ 50 ಗಿಡ 100 ಗಿಡ ಎಲ್ಲ ಬೇಕಾದ್ರೆ ಅದು ಸ್ಪೆಷಲ್ ಆಫರ್ ಇದೆ. ಓಕೆ. ಇದು ಚೈನಾ ಡಾಲ್ ಅಂತೀನಿ, ಅದರಲ್ಲಿ ಅದು ವೆರಿಗೇಟೆಡ್. ಇದು ನಾನು ಕೂಡ ತಗೊಂಡು ಹೋಗಿದ್ದೆ ಅವತ್ತು. ಹೌದು ಅಲ್ಲ. ಓಕೆ. ತುಂಬಾ ಬಹಳ ಚಂದ ಬಂದಿದೆ ಅದು. ಅದು ಇಂಡೋರ್ ಔಟ್ಡೋರ್ ಎರಡು ಕೂಡ ಆಗ್ತದೆ. ದಾಸವಾಳ ಮತ್ತೆ ಇದೆ ಇಲ್ಲಿ. ದಾಸವಾಳದ ಬೇರೆ ಬೇರೆ ವೆರೈಟಿಗಳಿದೆ. ತುಂಬಾ ವೆರೈಟಿ. ಕರೆಕ್ಟ್. ಇದೆಲ್ಲ ಗಾರ್ಡನ್ ಗಿಡಗಳು. ಆಲ್ಮೋಸ್ಟ್ ಇಲ್ಲಿ ಇರ್ತಕ್ಕಂಥ ಎಲ್ಲ ಗಿಡಗಳನ್ನು ಅಬ್ಸರ್ವ್ ಮಾಡಿ ಔಟ್ಡೋರ್ಗೆ ಹಾಕುವಂಥದ್ದು. ಔಟ್ಡೋರ್ ಗಳಿಗೆ ನೋಡಿ, ಇದೆಲ್ಲ ಜಸ್ಟ್ 50 ರೂಪೀಸ್. ಇದು ರೋಸ್ ಮೇರಿ ಪರಿಮಳ ನೋಡಿದ್ದೀರಾ? ನೋಡುವ. ರೋಸ್ ಮೇರಿ ಇದೆ. ಹಾ, ಸೂಪರ್. ಅದೊಂದು ಕೋತಿರಾಮವ. ಕೋತಿರಾಮ ಇಲ್ಲಿದೆ ನೋಡಿ. ಕೋತಿರಾಮ ಇಲ್ಲಿದೆ, ಕೋತಿ ಇಲ್ಲಿದೆ. ಓಕೆ. ಎಲ್ಲ ಗಾರ್ಡನಿಂಗ್ ಯಾವ್ದು ಬೇಕು ಅದೆಲ್ಲ ಕೂಡ ಇದೆ. ಒಂದ್ಸಲ ಕಣ್ಣಾಡಿಸಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಮತ್ತೆ ಎಷ್ಟು ನಾವು ಆ ಕಡೆ ಈ ಕಡೆ ಹೋದ್ರು ಕೂಡ ಇಲ್ಲಿ ಒಂದಕ್ಕಿಂತ ಒಂದು ಮಿಗಿಲಾಗಿರುವಂತ ಗಿಡಗಳು ರೆಡಿ ಇದೆ, ಅಂದ್ರೆ ಕಡಿಮೆ ದರಕ್ಕೆ. ಸೊ ಇದೆಲ್ಲ ಬಂದು ನೀವು ಯಾವ್ದು ಬೇಕೋ ಅದನ್ನ ಪರ್ಚೇಸ್ ಮಾಡಿಕೊಳ್ಬಹುದು. ಇನ್ನು ಬರ್ಲಿಕ್ಕೆ ಇದೆ, ತುಂಬಾ ವೆರೈಟಿ ಬರ್ಲಿಕ್ಕಿದೆ ಅಲ್ಲ. ಓಕೆ. ಜಾಗ ಎಲ್ಲ ಖಾಲಿ ಇದೆ, ಅಲ್ಲೆಲ್ಲ ತುಂಬಿಸ್ತಾರೆ ಸ್ವಲ್ಪ ದಿನದಲ್ಲೇ. ಸೊ ಬನ್ನಿ. ಅಂದ್ರೆ ಇದೀಗ ಒಂದು ಬರೀ 10 ದಿವಸದಲ್ಲಿ ರೆಡಿ ಆದ್ದು. 10 ದಿವಸದಲ್ಲಿ. ಓಕೆ. ನೆಕ್ಸ್ಟ್ ಶಿವಣ್ಣ, ಇದು ಹೂವಿನ ಇದೆಲ್ಲ ಫ್ರೂಟಿಂಗ್ ನೋಡಿ ಸರ್. ಇಲ್ಲಿ ಓಕೆ. ಎಲ್ಲಾ ವೆರೈಟಿ ಫ್ರೂಟ್ ಇದೆ, ಮೆನು ಇದೆ ಅದರಲ್ಲಿ. ನೆಲ್ಲಿಕಾಯಿ ಇದು ನೋಡಿ. ಅವಕಾಡೋದು. ಹೌದು. ಅವಕಾಡು. ಇದು ಸಕ್ಕರೆ ಗುಟ್ಟಿ ಅಂತೇಳಿ ತುಂಬಾ ಒಳ್ಳೆ ವೆರೈಟಿ. ಅಂದ್ರೆ ತುಂಬಾ ಸ್ವೀಟ್, ಕಾಡು ಮಾವಿನಾಗೆ. ಓಕೆ. ಸಣ್ಣ ಗಿಡದಲ್ಲಿ ಫ್ರೂಟಿಂಗ್ ಆಗ್ತದೆ ಅಲ್ಲ. ಎಲ್ಲಿದೆ ಕೊಲಿ? ದಸರಿ. ಕರೆಕ್ಟ್. ಎಸ್. ಇಲ್ಲಿ ನೋಡಿ, ಸುವರ್ಣ ರೇಖಾ ನೋಡಿ ಕೊಲಿ. ಹೇಗಿದೆ ಅಲ್ಲ. ಹೌದು. ಇದೆಲ್ಲ ಹೋದ ವರ್ಷ ಪ್ಲಾಂಟೇಶನ್ ಮಾಡಿದ ಗಿಡಗಳು, ರಿಂಗ್ ಹಾಕಿ. ಓಕೆ. ಇದು ಲಾಸ್ಟ್ ಇಯರ್ ಪ್ಲಾಂಟೇಶನ್ ಮಾಡಿರೋ ಒಂದು ಗಿಡ. ಈ ಸಲ ಆಗಿದೆ ಅಲ್ಲ ಇದರಲ್ಲಿ ಹಣ್ಣು? ಹೌದು, ಇದರಲ್ಲಿ ಲಾಚೆದಲ್ಲಿ ಆಗಿದೆ, ಬರುವ ವರ್ಷ ಆಗ್ತದೆ. ಓಕೆ. ಸಣ್ಣ ಪಪ್ಪಾಯಿ ಗಿಡಗಳಿದೆ, ಅಂದ್ರೆ ಅದು ನಮ್ದು ಹೈಬ್ರಿಡ್ ಅಲ್ಲ ಇದು? ಹೈಬ್ರಿಡ್ ರೆಡ್ ಲೇಡಿ. ಓಕೆ. ಅನಂತರ ಇಲ್ಲಿ ಮಾವಿನ ಗಿಡಗಳು ಯಾವುದು ಬೇಕಿದ್ರು ತಗೊಂಡು ಹೋಗ್ಬೋದು. ಹಾಗೆ ಮಸಾಲೆ ಗಿಡಗಳು. ಮಸಾಲೆ ಗಿಡ ಇದು ಪಾನ್ ಮಸಾಲೆ ನೋಡಿ. ಮೊಡೆ ಸೊಪ್ಪು ಅಂತ ಹೇಳ್ತಾರಲ್ಲ, ಹುಡಿ ಮಾಡಿ ಸರಿ ಹುಡಿ ಮಾಡಿ ತಿನ್ಬೋದು. ಹೌದು. ಪರಿಮಳದಲ್ಲಿ ಮಡೆ ಸೊಪ್ಪು ಭಾರಿ ಪರಿಮಳ. ಬಿರಿಯಾನಿ ಐಕ್ಲಾಪನ ತಿನ್ಪುಣ ಮೈನ್ ಇದು ಪೋತು ಮಡೆ ಸೊಪ್ಪು. ಚಂದ್ರಕರಣ ಮಾವು. ಹೈಟ್ ಗಿಡಗಳೆಲ್ಲ ಇದೆ ನೋಡಿ, ದೊಡ್ಡ ದೊಡ್ಡ ಗಿಡಗಳು, ದೊಡ್ಡ ಸಸಿ ನೋಡಿ. ಎಲ್ಲಿ ಬರುವ ವರ್ಷ ಎಲ್ಲ ಫ್ರೂಟಿಂಗ್ ರೆಡಿ ಆಗ್ತದಲ್ಲ, ರೆಡಿ ಆಗ್ತದೆ ನೋಡಿ. ಇದು ಮಳೆಗಾಲ, ಮತ್ತೆ ನೀರು ಹಾಕಿ ಇವಾಗ ಸಾಕ್ಬೇಕು ಅಂತಿಲ್ಲ, ಅದೇ ನಟ್ಟು ಬಿಟ್ರೆ ಎಲ್ಲೋ. ಓಕೆ. ತುಂಬ ಒಳ್ಳೆ ಮಾವು. ಎಸ್. ನೋಡಿ ಇಲ್ಲಿ ಬನಾನ್ ರೆಡ್ ಪಿಂಕ್. ಇದು ನೋಡಿ ಜಂಬೋ ಹೊಂಡಪ್ಪ. ಓಕೆ. ಸೊ ಒಂದ್ಸಲ ಮಾವಿನ ಗಿಡಗಳ ವೆರೈಟಿಯನ್ನ ತೋರಿಸ್ತಾ ಇದ್ದೀವಿ. ಎಲ್ಲ ಬೇರೆ 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 ವೆರೈಟಿ, 60 ವೆರೈಟಿ ಇದೆ. ಇದು ನೋಡಿ, ಪ್ರಿಯೋರ್. ಇದು ಮಲ್ಲಿಕ ಮಾವು ನೋಡಿ, ಎಲ್ಲ ಇದು ಗ್ರೂಪ್ ಒಂದಿ. ಓಕೆ. ಇದು ಸ್ವೀಟ್ ಲೆಮನ್. ಸ್ವೀಟ್ ಲೆಮನಾ? ಓಕೆ. ಎಲ್ಲ ಕಡೆ ಹುಳಿ ಇದ್ರೆ ಇಲ್ಲಿ ಸ್ವೀಟ್ ಸಿಗುತ್ತೆ. ಓಕೆ. ಎಸ್. ಇದಾದ್ಮೇಲೆ ಮಾರ್ಕೆಟ್ ಲೆಮನ್. ಇದು ಮಾರ್ಕೆಟ್ ಲೆಮನ್, ಥೈಲ್ಯಾಂಡ್. ಇದು ಶಿವಣ್ಣ, ಇದು ಗೂ ಅಂತ ಇಲ್ಲಿ. ಇದು ಪೇರಳದಲ್ಲಿ ಚಿಕ್ಕ ಸೈಜ್.
ಪೇರಳೆಯಾ? ಪೇರಳೆ ಓಕೆ, ಸ್ವಲ್ಪ ವೆರೈಟಿ ಇದೆ ಅಲ್ಲ? ತುಂಬ ಬರ್ತದೆ ಅಲ್ಲಿ. ಇದು ಥಾಯ್ ಕಿಂಗ್ ಅಂತೇಳಿ, ಕಟ್ಟಿಂಗ್ ಮಾಡಿದಾಗ ಬೀಟ್ರೂಟ್ ಕಲರ್ ಬರುತ್ತೆ. ಇದು ನಮ್ಮ ಅರ್ಜೆಂಟ್ ಕುಕ್ ಆದರೆ ಇದೆ, ಅರ್ಜೆಂಟ್ ಕುಕ್ಕು. ರಪ್ಪ ಥಾಯ್ಲ್ಯಾಂಡ್ ವೆರೈಟಿ, ಆದ್ರೆ ನಾವು ಅದಕ್ಕೆ ಅರ್ಜೆಂಟ್ ಕುಕ್ ಅಂತ ಇಟ್ಟು. ಅರ್ಜೆಂಟ್ ಇಲ್ಲಿ ಲೋಕಲ್ ಆವಿಟ್ಟದ್ದು ಹಾಗೆ. ಚಿಕ್ಕು, ಇದು ಚಿಕ್ಕು ಲೋಕಲ್ ತಳಿ, ಓಕೆ, ಆದ್ರೂ ತುಂಬಾ ಬರ್ತದೆ. ಎಸ್, ಕೈಗೆಟುಕುವ ದರದಲ್ಲಿ ಸಿಗ್ತಾ ಇದೆ. ಆಪ್ನ ಆಪ್ನ ಏರೆ ಉಂಡು ತೋಜೆ ಪ್ಯಾಂಟ್ ತೊಲಿ ದೊಡ್ಡ ಗಿಡಗಳೇ. ಇದೆಲ್ಲ ನೋಡಿ ಹೋದ ವರ್ಷದ ಗಿಡಗಳು. ಇದು ಹೋದ ವರ್ಷ ಅಲ್ಲ? ಹೌದೌದು, ಬರೋ ವರ್ಷಕ್ಕೆ ಬೇಕಾದಷ್ಟು ಇದರಲ್ಲಿ ಆಗ್ತದೆ. ನಾವು ನೋಡಿದೇವಲ್ಲ ಲಾಸ್ಟ್ ಟೈಮ್ ಅಲ್ಲ ಅಲ್ಲಿ ಅರಮನೆಯಲ್ಲಿ. ಎಲ್ಲ ದೊಡ್ಡ ಗಿಡಗಳು. ಇದೆಲ್ಲ ಫ್ರೂಟಿಂಗ್ ಬರೋ ವರ್ಷಕ್ಕೆ ರೆಡಿ ಆಗ್ತದೆ. ರೆಡಿ ಆಯ್ತು. ಹೌದು, 8 ಫೀಟ್ ಹೈಟ್ ಇದೆ ನೋಡಿ. ಹೌದು, ಇದು ಒಂದೇ ವರ್ಷದಲ್ಲಿ ಬೆಳೆದ ಗಿಡ. ಹೌದು. ಓಕೆ, ಇದೆಲ್ಲ ಬರೀ ನಿಮಗೆ 1250 ರೂಪಾಯಿ ಈಗ ಆಫರಲ್ಲಿ. ಇಷ್ಟು ದೊಡ್ಡ ಸಸಿ ನೋಡಿ. ಮತ್ತೆ ಬರೋ ವರ್ಷಕ್ಕೆ ಫುಲ್ ಮಾವಿನ ಹಣ್ಣು ಹೇಗಿದೆ ನೋಡಿ. ಮತ್ತೆ ನೋಡಿ ಇದರ ಕಾಂಡ ನೋಡ್ಬೋದು ನಾವು. ಇದರ ಹೆಲ್ದಿ ಎಷ್ಟಿದೆ ಅಂತ ಹೇಳೋದು ಮತ್ತೆ ಸ್ಟ್ರಾಂಗ್ನೆಸ್ ಇಲ್ಲಿ ಗೊತ್ತಾಗ್ತದಲ್ಲ. ಇದು ನೋಡಿ 1,500 ರೂಪಾಯಿ ನೋಡಿ, ಎಷ್ಟು ದೊಡ್ಡ ಗಿಡ. ಮತ್ತೆ ಇದು ಕೂಡ ಹಲಸಿನಕಾಯಿ ಬರೋ ವರ್ಷ ಆಗ್ತದೆ. ಬರೋ ವರ್ಷ ಆಗ್ತದೆ. ಮತ್ತೆ ಅದೊಂದು 2 ಗಿಡ ಒಂದು ನಡ್ಲನ್ನ ಇದು ನೋಡಿ ಆಲ್ ಸೀಸನ್ ಆಗಿ ಕೇಳಿದ್ರಲ್ಲ. ಈಗ ಒಮ್ಮೆ ಮಾವೆಲ್ಲ ಆಗಿ ನೋಡಿ ಈಗ ವಾಪಸ್ ರೆಡಿ. ಹೌದು, ಈ ಕೊಲಿ ಮೊನ್ನೆ ಕಟ್ಟಿಂಗ್ ಆದಷ್ಟು. ಹೌದು ಹೌದು ಹೌದು, ಇಗೊಳ್ಳಿ ಆಲ್ ಸೀಸನ್ ಮಾವು ಇದು. ಇದೆಲ್ಲ ನೋಡಿ 4 kg ಮ್ಯಾಂಗೋ ಹೇಗಿದೆ ನೋಡಿ. ಆಲ್ ಸೀಸನ್ ಚಿಕ್ಕಲ್ಲ ಇದು? ಅಲ್ಲ, ಆಗ್ತಾ ಇರ್ತದೆ. ಇದು ಪೇರಳೆ. ಇದು ಚಿಕ್ಕು. ಇದು ಚಿಕ್ಕು, ಬನಾನಾ ಚಿಕ್ಕು ಅಂತ. ಬನಾನಾ ಸೈಜ್ ಆಗಿ ಉದ್ದ ಬರ್ತದೆ. ಓಕೆ, ಮಲ್ಬೇರಿ. ಮಲ್ಬೇರಿ, ಓಕೆ, ಮಲ್ಬೇರಿ ಆಗಿರ್ಬೋದು ನೋಡು. ಇಲ್ಲಿ ಹಲಸಿನಕಾಯಿ ನಡ್ಕೊಂಡು ಬರ್ತಾ ಉಂಟು, ನೋಡಿದ್ದೀರಾ? ಈಗಲಿ ಹಲಸಿನ ಹಣ್ಣು ನಡ್ಕೊಂಡು ಬರ್ತಾ ಉಂಟು. ಮಾಯನ ಇಲ್ಲ ಈಗ ಇಲ್ಲಿ ನೋಡಿ. ಓ, ಆಗಿದೆ. ಹೌದು, ಓಕೆ, ಪೇರಳೆ. ಇದೆಲ್ಲ ಪೇರಳೆ ಐಟಮ್. ಟೋಟಲ್ ಒಂದು ನಿಮಿಷ, ಈ ಪೇರಳೆದ ವಿಷಯ ತೋರಿಸಿ ನೋಡಿ. ಅಡಿಯಲ್ಲಿ ಬೇರೆ, ಎಲ್ಲಿ ಅಡಿಯಲ್ಲಿ ಬೇರೆ, ಗಿಡದ ಅಡಿಯಲ್ಲಿ ಬೇರೆ. ಆಮೇಲೆ ಉಂಟು ಇಷ್ಟು ಸಣ್ಣ ಇಂದು ಏತು ಉದ್ದ ಇಪ್ಪಿತ್ತೆ. ಇದು ತೈವಾನ್ ಪಿಂಕ್. ಅಲ್ಲ, ಹೈಟ್ ಎಷ್ಟು ಇರ್ಬೋದು? ಹೈಟು ಒಂದು 10 ಇಂಚು ನೋಡಿ. 10 ಇಂಚು ಇರುವಂತ ಈ ಗಿಡದಲ್ಲಿ ಇದು ನೋಡಿ ಇನ್ನು ಗಿಡ ಉಂಟು. ಓ ಹೌದು, ಅಂದಪ್ಪ. ಇಲ್ಲಿ ಹೊರದಿ ಸುಮ್ಮನೆ ಹೋಗಿ ಗಿಡ ನೆಡುವ ಬದಲು ಫ್ರೂಟ್ ಆಗುವಂತ ಗಿಡಗಳನ್ನ ನೆಟ್ರೆ ಬಹಳ ಒಳ್ಳೇದು. ಇದೆಲ್ಲ ಆಲ್ಮೋಸ್ಟ್ ನಮ್ಮ ವೆದರಿಗೆ ಬರುವಂತ ಗಿಡ. ವೆದರಿಗೆ ಬರ್ತದಲ್ಲ? ಓಕೆ. ಇದು ರಂಬುಟಾನ್. ರಂಬುಟಾನ್, ಓಕೆ. ಇಷ್ಟು ಹೈಟ್ ಇದೆ ಈ ಸಲ ಹೈಯೆಸ್ಟ್ ರಂಬುಟಾನ್ ಅಲ್ಲ ಎಲ್ಲ ಕಡೆ? ನಮಗೆ ಸೇಲ್ಸ್ ತುಂಬಾ ಇದೆ. ಸೇಲ್ಸ್ ತುಂಬಾ ಇದೆ. ಇದು ಅಬಿಯೋ ಅಂತ ಹೇಳಿ ನೋಡಿ, ದೊಡ್ಡ ದೊಡ್ಡ ಗಿಡಗಳು. ಇದು ಬರೋ ವರ್ಷ ಫ್ರೂಟಿಂಗ್ ರೆಡಿ. ಅಬಿಯೋ ಒಳ್ಳೆ ಹಣ್ಣು. ಅಬಿ ಬಹಳ ಚಂದ ಟೇಸ್ಟ್ ಅದು. ಹೌದು, ಎಲ್ಲೋ ಆಗಿ ಆಗ್ತದೆ. ಹೌದು, ಇದೆಲ್ಲ ಇಲ್ಲಿ ಇದ್ದದೆ. ಲಾಸ್ಟ್ ಇಯರ್ ನಟದ? ಹೌದು, ಅಲ್ಲ 1.5-2 ವರ್ಷ. 2 ವರ್ಷ ಆಯ್ತು. ಓಕೆ. ಇದೆಲ್ಲ ಅವಕಾಡು. ಆ ಗೋವಾ ನಾನು ತೋರಿಸಿದೆಲ್ಲ ಪೇರಳ, ಅಲ್ಲಿ ನೋಡಿ ಇದು ತುಂಬಾ ಚಿಕ್ಕ ಪೇರಳ, ತುಂಬಾ ಟೇಸ್ಟಿ. ಓಕೆ. ಇದು ಈಗ ಒಬ್ರು ಆರ್ಡರ್ ಆಯ್ತು, ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ಈಗ ಅವರು ಇಲ್ಲಿ ಜಮೀನು ತಕೊಂಡಿದ್ದಾರೆ. ಅವರೇ ದಾರ ತಂದು 2 ಕಟ್ಟಿ ಹೋಗಿದ್ದಾರೆ. ಇದು ಬೇಕು ಅಂತ ಬೇರೆ ಕೊಡಬಾರ್ದು, ಅಲ್ಲಿ ಪೇಮೆಂಟ್ ಮಾಡಿ. ಓಕೆ, ಇದು 100% ನೆಕ್ಸ್ಟ್ ಇಯರ್ ಇದರಲ್ಲಿ ಹಲಸಿನ ಹಣ್ಣು, ಹಲಸಿನಕಾಯಿ ಆಗ್ತದೆ. ಮತ್ತೆ ಅವರೇ ಬಂದು ದಾರ ಕಟ್ಟಿ ಹೋಗಿದ್ದಾರೆ. ಓಕೆ. ಇದು ಅದರಲ್ಲಿ ಚಿಕ್ಕ. ಇದು J33, ಅದು ಒಳ್ಳೆ ಹಲಸು. ಇದು ಓಕೆ ಓಕೆ ಓಕೆ. ಇದು ಆಲ್ ಸೀಸನ್. ಇದು ಆಗ್ತಾನೆ ವರ್ಷ ಪೂರ್ತಿ. ಹೌದು, 2-3 ಸಲ ಆಗ್ತದೆ. ಓಕೆ. ಇದು J33. ಇದು ಓಕೆ ನೋಡಿ, J33. ಎಸ್, ಇದು ದೊಡ್ಡ, ಇಷ್ಟು ದೊಡ್ಡ ಸಸಿ ನೋಡಿ. 1350. 1330ಕ್ಕೆ 350. 350. ಎಸ್. ಇದು ಅಷ್ಟೇ ನೋಡಿ, ಈ ದೊಡ್ಡ ಹೋರು. ಇದು 1350. ಇದು ನನ್ನಷ್ಟಾಗಿದೆ. ಅಲ್ಲ, ಇದೊಂದು ಗಿಡದ ಹೆಲ್ದಿ ನಮಗೆ ಗೊತ್ತಾಗಿದೆ ನೋಡುವಾಗಲ್ಲ ನೀವು. ಹೌದು, ಪ್ರತಿ ಇದಕ್ಕೆ ನೋಡಿ ಗೊಬ್ಬರ ಕೊಡ್ತಾ ಇರ್ತೇವೆ ನೋಡಿ. ಇಲ್ಲಿ ಈಗ ಇಷ್ಟ ಆಯ್ತು ಸೇಲು, ನಾವು ಸೇಲಿಗೆ ಇಟ್ಟರು ಇದು ಹರಳಿಂಡಿ ಇವತ್ತು ಹಾಕಿದಷ್ಟೇ. ಓಕೆ, ಸೇಲಿಗಿಟ್ರು ಕೂಡ ಗೊಬ್ಬರ ಕೊಡೋದು ಎವ್ರಿಡೇ. ಗಿಡ ಗ್ರೋತಿಂಗ್ ಇರ್ತದೆ. ಇದಕ್ಕೆಲ್ಲ ನೋಡಿ ಈಗ ಹೊಸ ಮಣ್ಣು ಕೊಟ್ಟ ನಾವು ಅಲ್ಲಿ ಬಂದು. ರಂಬುಟಾನ್ ಅಲ್ಲ? ರಂಬುಟಾನ್ ಹೊಸ ಮಣ್ಣು. ಓಕೆ. N80 ಇದು. ಇದು ಮಾರ್ಕೆಟ್ ಲೆಮನ್. N18 ಮಾರ್ಕೆಟ್ ಲೆಮನ್ ನೋಡಿ. ದೊಡ್ಡ ಗಿಡ, ಬರುವ ವರ್ಷ ಫ್ರೂಟಿಂಗ್ ಆಗ್ತದೆ. ಹೌದು, ಜಸ್ಟ್ ತಗೊಂಡೋಗಿ ಒಂದು ನೆಟ್ರೆ ಆಯ್ತು, ಮತ್ತೆ ಫ್ರೂಟ್ ತಿನ್ನೋದಕ್ಕೆ ರೆಡಿ ಆಗಿರಿ. ಇದು ಅದರಲ್ಲಿ ಎಲ್ಲೋ ರಂಬುಟಾನ್. ಎಲ್ಲೋ ರಂಬುಟಾನ್, ಬಿಗ್ ದೊಡ್ಡದು ಬರ್ತದೆ ಸೈಜ್. ಎಲ್ಲೋ ಕಲರಾ? ಸೈಜ್ ದೊಡ್ಡದು ಬರ್ತದೆ. ಓಕೆ, ಹೌದು ಹೌದು. ಅಂದ್ರೆ ರೆಡ್ ಅಲ್ಲೂ ಇದೆ, ಎಲ್ಲೋ ಇದೆ. ಸುಮಾರು ರಂಬುಟಾನಲ್ಲಿ ಬೇರೆ ಬೇರೆ ಕಲರ್ ಉಂಟಲ್ಲ? ತುಂಬಾ ವೆರೈಟಿ ಇದೆ. ಇದೆ. ಇದು ಸೀತಾಫಲ, ರಾಮಫಲ. ರಾಮಫಲಾಸ್. ಓಕೆ.
ಇದು ದಾಳಿಂಬೆ. ದಾಳಿಂಬೆ ಲಾಸ್ಟ್ ಟೈಮ್ ಸಲ ನೀವು ಹಾಕಿದ ನಂತರ ತುಂಬಾ ನಾವು ತುಂಬಾ ಹೋಯ್ತಾ? ಉಡುಪಿಗೆಲ್ಲ ತುಂಬಾ ತಗೊಂಡು ಕೊಟ್ಟಿದ್ರಲ್ಲ? ಬೆಂಗಳೂರು. ಅಂದ್ರೆ ನಮ್ಮ ನಾವಿರುವಂತ ವೆದರ್ ಅಲ್ಲಿ ಆಗ್ತದೆ ಅಂತ ಹೇಳಿದ್ರೆ Shade ಅಲ್ಲಿ ಇದ್ರೆ ಆಯ್ತು. ಕರೆಕ್ಟ್, ಹೌದು. ಸೊ ಮತ್ತೆ ಕಾಳು ಮೆಣಸು ಬಂದಿದೆ ಈ ಸಲ, ಕಾಳು ಮೆಣಸಿದೆ, ಮತ್ತೆ ಬೇಕಾದಷ್ಟು ಕಾಳು ಮೆಣಸಿದೆ. ಪುನರ್ಪುಲಿಯಲ್ಲಿ ಇದು ಹೈಬ್ರಿಡ್ ನೋಡಿ, ಕಸಿ ಇದು ಪುನರ್ಪುಲಿ ಹೈಬ್ರಿಡ್ ಕಸಿ ಮಾಡಿ. ಅದು ತುಂಬಾ ಬೇಡಿಕೆ ಇತ್ತು, ಕೇಳ್ತಾ ಇದ್ರು. ನಿಮ್ಮ ವಿಡಿಯೋದಲ್ಲಿ ತುಂಬಾ ಮೆಸೇಜ್ ಹಾಕಿದ್ರಾ? ಅದು ಬೇಕು. ಓಕೆ ಓಕೆ, ಎಸ್. ಮತ್ತೆ ತೆಂಗಿನ ಗಿಡಗಳಿದೆ, TN2D ಇದೆ, ಮಲೇಷಿಯನ್ ಇದೆ, ಮಲೇಷಿಯನ್ ಇದೆ. ಆನಂತರ ನೋಡಿ ಗೆಂದಾಳಿ ಇದೆ. ಬೆಸ್ಟ್ ಇದು ಗೆಂದಾಳಿ ಇದೆ. ಮತ್ತೆ ಇವಾಗ ಕಾಳು ಮೆಣಸು ನಟ್ಟು ಬಿಡಿ ಹೌದು, ಮಳೆಗಾಲದಲ್ಲಿ. ಈಗ ಆಗಿದೆ ನೋಡಿ. ಇದು ಅಂದ್ರೆ ಪೆಪ್ಪರ್, ಇದು ಪಾಟ್ ಪೆಪ್ಪರ್ ರೆಡಿ, ದೊಡ್ಡ ಸಸಿ. ದೊಡ್ಡ ಸಸಿ ಜಸ್ಟ್ 160 ರೂಪಾಯಿ ತಗೊಂಡು ಹೋಗಿ. ಮತ್ತೆ ಇದು ಕರಿಮುಂಡ, ಇದಕ್ಕೆ ಮಾತ್ರ ಅಷ್ಟು ರೇಟ್, ಮತ್ತೆಲ್ಲದಕ್ಕೆ ಅಷ್ಟು ಕಡಿಮೆ. ಕಡಿಮೆ ಅಲ್ಲ? ಪಾಟ್ ಪೆಪ್ಪರ್ ಮಾತ್ರ. ಓಕೆ ಓಕೆ. ನೋಡಿ ಇದೆಲ್ಲ 45 ರೂಪಾಯಿ ಅಲ್ಲ? ಹೌದು, 45 ರುಪೀಸ್ಗೆ ಎಷ್ಟು ನೋಡಿ. ಒಳ್ಳೆ ಪನಿಯೂರು ನಿಮಗೆ ಸಸಿ ಇಲ್ಲಿಂದ ಹೈಟ್ ಇದೆ ನೋಡಿ, 2-3 ಗಿಡ ಇದೆ. ಕರೆಕ್ಟ್, ಒಂದಡಿ ಇದೆ ಹೈಟ್. ಹಾಗೆ ತೆಂಗಿನ ಗಿಡಗಳು ಹಾಗೆ. ಧರ್ಮಪುರಿ ಅಂತೀನಿ. ಐದುವಾ? ಇದು ಊರಿಂದು ಹೊಸತಲ್ಲಿ. ಎಸ್. ಇದು ಇದೆಲ್ಲ ಮ್ಯಾಂಗೋಸ್ಟೀನ್. ಓಕೆ, ಮ್ಯಾಂಗೋಸ್ಟೀನ್ ಒಳ್ಳೆ ಹಣ್ಣು, ಸೆಮಿ ಶೇಡ್ ಬೇಕು ನೋಡಿ. ಇಷ್ಟಿಷ್ಟು ದೊಡ್ಡ ಹಣ್ಣು. ಓಕೆ, 3-4 ವರ್ಷದಿಂದ ಫ್ರೂಟ್ ಸ್ಟಾರ್ಟ್ ಆಗ್ತದಲ್ಲ? ಓಕೆ, 4 ವರ್ಷದಿಂದ ಮೇಲೆ ಬೇಕು. ಎಸ್ ಎಸ್, ಎಲ್ಲ ರೆಡಿ ಇದೆ. ಇದೆಲ್ಲ ಸಂಪಿಗೆ ನೋಡಿ, ಮೊಟ್ಟೆ ಸಂಪಿಗೆ ಇದೆ, ಬಿಲ್ಲಿ ಸಂಪಿಗೆ ಇದೆ, ಗಂಡ ಸಂಪಿಗೆ ಇದೆ. ಇದೆಲ್ಲ ಗಾರ್ಡನ್ ಗಿಡ ಇದೆ. ಎಸ್, ಭಾಳ ಚೆನ್ನಾಗಿದೆ, ಮೈಂಟೈನ್ ಕೂಡ ಚಂದ ಮಾಡಿದ್ದೀರಿ. ಇನ್ನಷ್ಟು ಗಿಡಗಳು ಬರ್ಲಿಕ್ಕಿದೆ, ಜನಗಳು ವಿಸಿಟ್ ಮಾಡಿ ಪಡ್ಕೊಳ್ಳಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಅಂದ್ರೆ ನಾನು ಶಿವಣ್ಣಂದು ಇವತ್ತು ಫಸ್ಟ್ ಟೈಮ್ ಅಲ್ಲ, ನಿರಂತರ ವಿಡಿಯೋ ಮಾಡ್ತಾ ಇರ್ತೇನೆ, ಅಪ್ಡೇಟ್ ಹಾಕ್ತಾನೆ ಇರ್ತೇನೆ. ಸೊ ನೀವು ಬರ್ತೀರಿ, ಪರ್ಚೇಸ್ ಮಾಡ್ತಾ ಇರ್ತೀರಿ. ಲೊಕೇಶನ್ ಇವಾಗ ಎಲ್ಲಿ ಅಂತ ಹೇಳಿದ್ರೆ, ಅಲ್ಲಿ ನಮ್ದು ಆಲ್ರೆಡಿ ಇರುವಂತದ್ದು ಇದೇ ಇದೆ, ನಿಸರ್ಗ ನರ್ಸರಿ. ನಮ್ಮ ಬೈಪಾಸ್ ರಸ್ತೆ ಎಂಡ್ ಆಗೋದು ಮತ್ತೆ ಸ್ಟಾರ್ಟ್ ಆಗೋ ಜಾಗದಲ್ಲಿ ಇದೆ, ಮಂಜಲ್ ಬಡಪಲ್ಲಿ ಇದೆ. ಆದ್ರೆ ಇವಾಗ ಪಾರ್ಕಿಂಗ್ ಒಳ್ಳೆ ವ್ಯವಸ್ಥೆ ಸಿಗಬೇಕು ಅಂತ ಹೇಳಿ ಹನುಮ ವಿಹಾರದಲ್ಲಿ ಇವಾಗ ನಮ್ಮ ಮತ್ತೊಂದು ಬ್ರಾಂಚ್ ಅನ್ನ ಓಪನ್ ಮಾಡಿದ್ದೇವೆ. ಸೊ ನಿಸರ್ಗ ನರ್ಸರಿಯ ಎಲ್ಲ ಗಿಡಗಳನ್ನ ಬಂದು ಇಲ್ಲಿಂದ ಪರ್ಚೇಸ್ ಮಾಡಿಕೊಳ್ಳಬಹುದು. ಇದು ಮುಕ್ರಂಪಾಡಿಯಲ್ಲಿ ಬರ್ತದೆ. ಸೊ ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕ್ತೇನೆ, ಬೇಕಾದ್ರೆ ಒಂದು ಕರೆಯನ್ನ ಮಾಡಿ ಬೋರ್ಡ್ ಸಿಗ್ತದೆ ನಮ್ಮ ಅಲ್ಲಿ ಸಿಕ್ಕಿದೆ. ಹೌದು, ಪುತ್ತೂರಿನಲ್ಲಿ ಸಿಗ್ತದೆ. ಪುತ್ತೂರು ಇಲ್ಲಿ ಕರೆಕ್ಟ್, ನಮ್ಮ ಹಳೆ ಇದ್ದಲ್ಲಿ ಕೂಡ ಪುತ್ತೂರು ಸಿಗ್ತದೆ, ಇಲ್ಲಿ ಕೂಡ ಪುತ್ತೂರು ಸಿಗ್ತದೆ. ಸೊ ಇಲ್ಲಿ ನಿಸರ್ಗ ನರ್ಸರಿಗೆ ಬನ್ನಿ, ಯಾವ್ದು ಬೇಕು ಪಡ್ಕೊಂಡು ಹೋಗಿ. ಸೊ ಇದು ನಿಮಗೆ ಬಹಳ ಒಳ್ಳೆಯ ಅವಕಾಶ. ಅಪ್ಡೇಟ್ ಇನ್ನೂ ಕೂಡ ಮುಂದೆ ಹಾಕ್ತಾ ಇರ್ತೇವೆ. ಬನ್ನಿ, ಪರ್ಚೇಸ್ ಮಾಡಿ, ಹಸಿರು ಬೆಳೆಸಿ, ನಾಡು ಉಳಿಸಿ. ಖಂಡಿತ. ಎಸ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.